ಹಾಯ್ ಹಲೋ ನಮಸ್ತೆ. ಈ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಮೊನ್ನೆ ಇನ್ಸಿಡೆಂಟ್ ನಡೆದಿರೋದು ಎಲ್ರಿಗೂ ಗೊತ್ತೇ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾಗಮಲೆಗೆ ಹೋಗುವಂತಹ ರಸ್ತೆಯಲ್ಲಿ ಆಗಿರುವಂತಹ ವಿಷಯ. ಆ ವಿಷಯನ ಇಟ್ಕೊಂಡು ಎಷ್ಟೋ ಜನ, ನಾನು ಎಷ್ಟೋ ಕಮೆಂಟ್ಗಳನ್ನ ನೋಡಿದ್ದೀನಿ. ದೇವರೆಲ್ಲಿದ್ದಾನೆ, ನಿಮ್ಮ ಮಾದಪ್ಪ ಯಾಕೆ ಬರಲಿಲ್ಲ ಕಾಪಾಡೋದಕ್ಕೆ, ಅಥವಾ ಮಾದೇಶ್ವರ ಸ್ವಾಮಿ ಇಲ್ವಾ, ಈ ರೀತಿ ಪ್ರಶ್ನೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತುಂಬ ರೀಲ್ಸ್ಗಳಲ್ಲಿ ನೋಡಿದ್ದೀನಿ. ಖಂಡಿತವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ, ಈ ವಿಷಯ ಆಗಿರೋದು ಏನಂದರೆ ಒಂದು ಖಂಡನೀಯ ಅಂತಲೇ ಹೇಳ್ಬೋದು. ಆ ಒಂದು ವಿಷಯನ ಇಟ್ಕೊಂಡು ದೇವರಿಗೆ ಬೈಯೋದು ಅಥವಾ ದೇವರನ್ನ ಹೀಯಾಳಿಸೋದು, ದೇವರಿದ್ದಾನ ಅಂತ ಪ್ರಶ್ನೆ ಹಾಕೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಈ ಒಂದು ವಿಡಿಯೋ ಉದ್ದೇಶ ಇಷ್ಟೇ. ಆದಷ್ಟು ಏನೇ ಒಂದು ಅವೇರ್ನೆಸ್ ಇದ್ರೂ ಸಹ ನಾವು ಆ ಮಗು ಈ ರೀತಿ ಆಗಿದೆಯಲ್ಲ, ಆ ಒಂದು ವಿಷಯದ ಬಗ್ಗೆ ಮಾತಾಡಬೇಕೇ ಹೊರತು ದೇವರಿದ್ದಾನ, ದೇವರೆಲ್ಲಿಂದ ಬಂದಿದ್ದಾನೆ, ನಿಮ್ಮ ಮಾದಪ್ಪ ಕಾಪಾಡಲಿಲ್ವಾ ಅನ್ನೋ ಒಂದು ವಿಷಯನ ತಗೋಬಾರ್ದು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಗೌರ್ಮೆಂಟ್ದು ತುಂಬಾ ಫಾಲ್ಟ್ ಇದೆ. ಯಾವುದೇ ರೀತಿಯಾದಂತಹ ಸೌಲಭ್ಯ ಕೊಡದೆ ಅಥವಾ ಗೈಡ್ಗಳಿಲ್ಲದೆ ಸುಮ್ಮನೆ ಟಿಕೆಟ್ ತೊಗೊಳೋದು, ಎಲ್ಲೋ ಒಂದು ಅರ್ಧ ದಾರಿ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಡೋದು, ಕಳಿಸ್ಬಿಡೋದು. ಹಾಗೆ ಭಕ್ತಾದಿಗಳನ್ನು ಸಹ ಅಷ್ಟೇ, ಅಲ್ಲಿ ಏನಂದರೆ ಕಾಡಿರೋ ಕಡೆ ನಾವು ಹೋಗ್ತಾ ಇರೋದೇ ಹೊರತು ನಾವಿರೋ ಕಡೆ ಯಾವುದೇ ರೀತಿಯಾದಂಥ ಪ್ರಾಣಿಗಳು ಬರ್ತಾ ಇಲ್ಲ, ಅಥವಾ ಕಾಡು ನಾವಿರೋದು ಕಡೆ ಬರ್ತಾ ಇಲ್ಲ. ಮನುಷ್ಯರೇ ಅದನ್ನು ಹಾಳು ಮಾಡ್ತಾ ಇರೋದು. ಇಲ್ಲಿ ಆಗಿರುವಂತಹ ಇನ್ಸಿಡೆಂಟ್ಗೆ ಯಾವ ರೀತಿ ಮುಂದೆ ಈ ರೀತಿ ಆಗಬಾರ್ದು ಅನ್ನೋದನ್ನು ಎಚ್ಚೆತ್ಕೊಳ್ಳೋಕ್ಕೆ ಒಂದು ವಿಡಿಯೋಗಳನ್ನ ಮಾಡಿ ಆದಷ್ಟು ಟ್ರೈ ಮಾಡೋಕ್ಕೆ, ಏನಂದರೆ ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಡಿ. ಅದು ಬಿಟ್ಟು ದೇವರಿದಾನ, ದೇವರಿಲ್ವಾ, ಈ ಒಂದು ಪ್ರಶ್ನೆಗಳು ಬೇಡ. ಯಾವುದೇ ರೀತಿಯಾದಂಥ ಕಮೆಂಟ್ಗಳಲ್ಲಾಗಿರ್ಬೋದು ಅಥವಾ ರೀಲ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಬೇಡ. ಇಲ್ಲಿ ನಮಗೆ ಬೇಕಾಗಿರೋದು ಹುಡುಗಂಗೆ ಆಗಿರುವಂತಹ ರೀತಿ ಮತ್ತೆ ಕಳಿಸ್ಬಾರ್ದು ಅನ್ನೋದು ಅಷ್ಟೇ.